ದರ್ಶನ್ ಅವರು ಅಪರಾಧಿ ಅಲ್ಲ ಆರೋಪಿ ಅಂತ ಇದ್ದಾರೆ, ಶಿಕ್ಷೆ ಆಗ್ಲೇಬೇಕು, ಖಂಡಿತ ಆಗ್ಲೇಬೇಕು. ಅವ್ನು ಮಾಡಿರೋ ಕೆಲಸ ಇಡೀ ದೇಶನೇ ಇದು ನಮ್ಮ ಕರ್ನಾಟಕ ಇದಕ್ಕೆ ಅವಮಾನ ಆಗೈತೆ, ಅದಾಗೋದು ಆಗ್ಲೇಬೇಕು. ಅದು ಇನ್ಫ್ಲೂಯೆನ್ಸ್ ಇದೆ, ಬರ್ತಾರೆ. ಆಚೆ ಬರೋದು ಹೆಂಗ್ ಬಂದ್ಬಿಟ್ಟವ್ರು, ಹಂಗಾದ್ರೆ ಎಲ್ಲರೂ ಹಂಗೆ ಬರ್ತಾರಪ್ಪ, ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಎಲ್ಲರೂ ಆಚೆ ಬರ್ತಾರೆ. ಅದು ನೋಡಿ ಅವ್ರವ್ರಿಗೆ ಇದು ತಕ್ಕನಾಗಿ ಅವನು ರಾಜಕೀಯ ಇದು ಯಾವುದೇ ಇದ್ರು ಅವ್ನಿಗೆ ಆರೋಪಿ ಅಂದ್ರೆ ಆರೋಪಿನೇ ಅವನು. ಈಗ ಅವನು ಅವ್ರ ಮನೆ ಸಂಸಾರ ಏನಾಗಬೇಕು, ಅವನು ಇದಾಗವನಲ್ವಾ, ಮಲ್ರಾಗವನಲ್ವಾ, ಅವನ ಸಂಸಾರ ಏನಾಗಬೇಕು. ಪಾಪ ಇನ್ನೂ ಹೊಟ್ಟೆ ಒಳಗೆ ಮಗು ಇದೆ, ಆ ಮಗು ಬಂದು ಹೊರಗಡೆ ಬಂದ್ಮೇಲೆ ಅಪ್ಪ ಅಂತ ಕರೆಯೋದು ಯಾರನ್ನು ಕರೀತದೆ? ಆದ್ರೆ ಅಭಿಮಾನಿಗಳೆಲ್ಲ ನಮ್ಮ ಬಾಸ್ ಅಯ್ಯೋ, ಜನ ಇದ್ರೇನೆ ಅಲ್ವಾ ಅಭಿಮಾನಿಗಳು, ಜನ ಇದ್ರೆ ತಾನೆ. ಜನನೇ ಇದು ಮಾಡಿದ್ರೆ ಅವನೆಲ್ಲಿ ಬರ್ತಾನೆ ಅಭಿಮಾನಿ, ಅವನು ಎಲ್ಲಿಂದ ಬರ್ತಾನೆ? ಆದ್ರೆ ಡಿ ಬಾಸ್ಗೆ ಜೈ ಜೈ ಅಂತ ಇದ್ದಾರೆ. ಅದು ಮಾಮೂಲಿ, ಅದು ಆಗೋದು ಆಯ್ತಾ ಇರ್ತದೆ. ಮಾಮೂಲಿ ಹೋರಾಟದ ಮಾಡಲೇಬೇಕಲ್ವಾ? ಎಲ್ಲಾರನ್ನೂ ಹಂಗೆ ಮಾಡ್ಕೊಂಡು ಬಂದ್ಬಿಟ್ರೆ ಎಲ್ಲಾರನ್ನೂ ಹಂಗೆ ಮಾಡಕ್ಕೆ ಹೇಳ್ತೀರಾ? ಮಾಡಕ್ಕೆ ಹೇಳಿ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.